ಹಜ್ಜಿನ ಬಹಳ ದೊಡ್ಡ ಸಂದೇಶ ಮಾನವ ಸಮಾನತೆ, ಮಾನವ ಏಕತೆ. ಇದು ಹಜ್ಜಿನ ಅತಿ ದೊಡ್ಡ ಸಂದೇಶ ಆಗಿದೆ ಮತ್ತು ಈ ಜಗತ್ತಿಗೆ ಅತ್ಯಂತ ಅಗತ್ಯ ಇರುವ ಸಂದೇಶ ಅದು. ಯಾಕೆಂದರೆ ಜಗತ್ತಿನ ಇವತ್ತು ಏನೆಲ್ಲ ಜಗತ್ತಿನಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ, ಹತ್ಯಾಕಾಂಡಗಳು, ಕೊಲೆ, ಸಂಘರ್ಷಗಳು, ಇದಕ್ಕೆಲ್ಲ ಇರುವ ಏಕೈಕ ಕಾರಣ ಏನೆಂದರೆ ಜನಾಂಗೀಯತೆ. ಕುರ್ಆನ್ನಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಜನಾಂಗೀಯತೆ ಅಂತ ಹೇಳಲಾಗಿದೆ. ಅನ ಖೈರು ಮಿನ್ಹು ಅಂತ, ಅಂದ್ರೆ ನಾನು ಶ್ರೇಷ್ಠ ಅಂತ. ಈ ನಾನು ಶ್ರೇಷ್ಠ ಎಂಬ ಜನಾಂಗೀಯತೆಯೇ ಜಗತ್ತಿನ ಎಲ್ಲ ಸಂಘರ್ಷಗಳ ಮೂಲ ಕಾರಣ ಮತ್ತು ಮಾನವ ಇತಿಹಾಸದಲ್ಲಿ ನಡೆದ ಪ್ರಪ್ರಥಮ ಅಪರಾಧ ಅದು. ಅಂದ್ರೆ ಕ್ರೈಮಿನ ಬ್ಯಾಕ್ಗ್ರೌಂಡ್ ಅದು. ಅನ ಖೈರು ಮಿನ್ಹು, ನಾನು ಶ್ರೇಷ್ಠ. ಅಂದ್ರೆ ನಾವು ಬದುಕಲಿಕ್ಕೆ ಅರ್ಹತೆ ಇರುವವರು, ನೀವು ಬದುಕಲಿಕ್ಕೆ ಅರ್ಹತೆ ಇಲ್ಲದವರು. ನಾವು ಶ್ರೇಷ್ಠರು, ನೀವು ಕನಿಷ್ಠರು. ನಾವು ಏನು ಮಾಡಿದ್ರೂ ಅದು ಒಳ್ಳೆಯದೇ, ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿದ್ರೂ ಅದು ಕೆಟ್ಟದ್ದು. ನಾವು ನರಮೇಧ ನಡೆಸಿದ್ರೂ ಅದು ಸರಿಯೇ. ನೀವು ನಿಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುವುದಾದ್ರೂ ಅದು ಭಯೋತ್ಪಾದನೆ ಅಥವಾ ಉಗ್ರವಾದ. ಈ ರೀತಿಯ ಜನಾಂಗೀಯತೆ ನೋಡಿ ಜಗತ್ತಿನ ಎಲ್ಲ ಕಡೆಗಳಲ್ಲಿ ನೀವು ಕಾಣ್ತಾ ಇರ್ತೀವಿ. ಮತ್ತು ಜಗತ್ತಿನ ಎಲ್ಲ ಅನಾಹುತಗಳಿಗೆ, ಜಗತ್ತಿನ ಎಲ್ಲ ಸಂಘರ್ಷಗಳಿಗೆ ಕಾರಣ ಅದು ಅನ ಖೈರು ಮಿನ್ಹು ಎಂಬ ಈ ಜನಾಂಗೀಯತೆಯ ಮಾನಸಿಕತೆ. ಹಜ್ ಆ ಜನಾಂಗೀಯತೆಯನ್ನು ತೊಡೆದು ಹಾಕುವಂತಹ ಒಂದು ಕರ್ಮ ಅದು. ಯಾರು ಯಾರಿಗಿಂತ ಶ್ರೇಷ್ಠರಲ್ಲ, ಯಾರು ಯಾರಿಗಿಂತ ಕನಿಷ್ಠರಲ್ಲ, ನೀವೆಲ್ಲರೂ ಸಮಾನರು. ಅದರಿಂದಲೇ ಹಜ್ಜಿನಲ್ಲಿ ಅಗರ್ಭ ಶ್ರೀಮಂತರಿರ್ತಾರೆ, ಅರಬ್ ದೊರೆಗಳಿರ್ತಾರೆ, ಅದರಲ್ಲಿ ಕಡು ಬಡವರು ಇದ್ದಾರೆ, ಕೂಲಿ ಕಾರ್ಮಿಕರು ಹೇಗೋ ಕಷ್ಟಪಟ್ಟು ಬಹಳಷ್ಟು ವರ್ಷಗಳ ತನಕ ಕೂಡಿ ಹಾಕಿ ಆ ಕನಸನ್ನು ನನಸು ಮಾಡಲಿಕ್ಕೆ ಹೊರಟ ಕೂಲಿ ಕಾರ್ಮಿಕರು ಇದ್ದಾರೆ ಪಟ್ಟಿಯಲ್ಲಿ. ಅಲ್ಲಿ ಬಿಳಿ ಚರ್ಮದ ಯುರೋಪಿಯನ್ಸ್ ಇದ್ದಾರೆ, ಆಫ್ರಿಕಾದ ಕಪ್ಪು ಚರ್ಮದ ಅವರು ಅಲ್ಲಿದ್ದಾರೆ. ಆದರೆ ಅವರ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ಲ. ಅವರ ಬಟ್ಟೆ, ಕಾಯಬಾದ ಪರಿಸರದಲ್ಲಿ ಅವರು ಕಾಯಬಾವನ್ನು ಸುತ್ತುವಾಗ ಎಲ್ಲರೂ ಒಂದೇ ರೀತಿ. ಅದೇ ರೀತಿ ಮುಸ್ದಲಿಫಾದಲ್ಲಿ ಒಂದು ರಾತ್ರಿಯ ತಂಗುವಿಕೆ ಇದೆ. ಅದು ಜಗತ್ತಿನ ಅಗರ್ಭ ಶ್ರೀಮಂತರು ಅಲ್ಲಿ ತಂಗಬೇಕು, ಒಬ್ಬ ಬಡವ ಕೂಡ ಅಲ್ಲಿ ಒಂದು ರಾತ್ರಿ ಯಾವುದೇ ಬೆಡ್ ಇಲ್ಲದೆ, AC ಇಲ್ಲದೆ, ಫ್ಯಾನ್ ಇಲ್ಲದೆ, ಕಲ್ಲುಗಳು ಮತ್ತು ಮರಳುಗಳಿಂದ ತುಂಬಿದ ಒಂದು ಪ್ರದೇಶದಲ್ಲಿ ನೀವು ಮಲಗಬೇಕು, ನಿದ್ದೆ ಮಾಡಬೇಕು ನೀವು. ಸೊ ಹಜ್ಜಿನ ಎಲ್ಲ ಕರ್ಮಗಳು, ಹಜ್ಜಿನಲ್ಲಿ ಏನೇನು ಕಡ್ಡಾಯ ಕರ್ಮಗಳಿವೆ, ಈ ಎಲ್ಲ ಕರ್ಮಗಳು ಮಾನವ ಕುಲದ ಸಮಾನತೆ, ಮಾನವ ಕುಲದ ಏಕತೆ ಮತ್ತು ಮಾನವನಿಗೆ ಇರುವಂತಹ ಗೌರವ. ದೇವನ ಬಳಿ ನೀವೆಲ್ಲರೂ ಸಮಾನರು. ದೇವನ ಬಳಿ ಪರಿಗಣಿಸಲ್ಪಡುವುದು ನಿಮ್ಮ ದೇವಭಯ ಮತ್ತು ನಿಮ್ಮ ಚಾರಿತ್ರ್ಯ.